ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ KS ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನು ನೋಡೋಣ. ಸೊ ಏನಪ್ಪ ಅಂತಂದರೆ KS ಎಕ್ಸಾಮ್ ಮರುಪರೀಕ್ಷೆ ಆಗುತ್ತೋ ಅಥವಾ ಈ ಬಗ್ಗೆ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ಸ್ವಲ್ಪ ಟೈಮ್ ಹೋಗುತ್ತೆ. ಸೊ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿಕೊಂಡು ಕೂತ್ಕೊಳ್ರಿ ಅಂತ ಹೇಳ್ತಾ ನೋಡ್ರಿ, KS ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಹಾಗೂ ಮರುಪರೀಕ್ಷೆ ಪತ್ರಿಕೆಗಳ ಪ್ರಶ್ನೆಗಳಲ್ಲಿನ ಕನ್ನಡ ಭಾಷಾಂತರದಲ್ಲಿ ನೋಡ್ರಿ, ಫಸ್ಟ್ನೇ ಸಲ ಎಕ್ಸಾಮ್ ಆದಾಗೂ ಮೋಸ ಆಗಿತ್ತು ಕನ್ನಡದವ್ರಿಗೆ, ಮತ್ತು ಎರಡನೇ ಸಲ ಎಕ್ಸಾಮ್ ಆದಾಗೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಮೋಸ ಆಗಿತ್ತು. ಇದು ಉಂಟಾಗಿರ್ತಕ್ಕಂಥದ್ದು ಲೋಪದೋಷಗಳನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆ. ಅಂದರೆ ಸರ್ಕಾರ ಗಂಭೀರವಾಗಿ ಅದನ್ನು ತೆಗೆದುಕೊಂಡಿದೆ. ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳುವಂತೆ ಆಯೋಗಕ್ಕೆ ಸೂಚನೆ ನೀಡಲು ನಿರ್ಧರಿಸಿದ್ದೇವೆ ಅಂತ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ನೋಡ್ರಿ, ಫಸ್ಟ್ KS ಪೂರ್ವಭಾವಿ ಪರೀಕ್ಷೆ ಡೀಟೇಲ್ ಆಗಿ ಇಲ್ಲಿ ಕೆಳಗಡೆ ಇದೆ ನೋಡ್ರಿ. KS ಪೂರ್ವಭಾವಿ ಪರೀಕ್ಷೆ ಹಾಗೂ ಮರುಪರೀಕ್ಷೆಯ ಪ್ರಶ್ನೆಯಲ್ಲಿನ ಪ್ರಶ್ನೆಗಳನ್ನು ಕನ್ನಡ ಭಾಷಾಂತರದಲ್ಲಿ ಉಂಟಾಗಿರುವ ಲೋಪದೋಷಗಳನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆ. ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲು ಆಯೋಗಕ್ಕೆ ಸೂಚನೆ ನೀಡಲಾಗಿದೆ. ಆ ಕ್ರಮಗಳು ಏನಪ್ಪಾ ಅಂತಂದರೆ, ಮೊದಲನೇದಾಗಿ KS ಪೂರ್ವಭಾವಿ ಪರೀಕ್ಷೆ ಹಾಗೂ ಮರುಪರೀಕ್ಷೆಯ ಪ್ರಶ್ನೆ ಪ್ರಶ್ನೆಯಲ್ಲಿನ ಕನ್ನಡ ಭಾಷಾಂತರದಲ್ಲಿ ಲೋಪದೋಷಗಳಿಗೆ ಕಾರಣರಾದ ವಿಷಯ ತಜ್ಞರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು, ಅಂದರೆ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು. ಸೊ ಅಂದರು ಭಾಷಾಂತರ ಮಿಸ್ಟೇಕ್ ಮಾಡಿದರು ಅಥವಾ ಬೇಕಂತ ಮಾಡಿದರು, ಅದು ನಮಗೆ ಬೇಡ. ಸೊ ನಮಗೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ದವ್ರಿಗೆ ಮೋಸ ಆಗಿದೆ, 2 ಸಲ ಆಗಿದೆ. ಸೊ ಅದನ್ನು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿರ್ತಕ್ಕಂಥ ವ್ಯಕ್ತಿಗಳನ್ನು, ತಜ್ಞರನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕಂತ ಹೇಳಿದ್ದಾರೆ. ಸೊ ಅದರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಅವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್, ಭಾಷಾಂತರಕಾರರ ಲೋಪವಿದ್ದರೆ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು. ಅಂದರೆ ಟ್ರಾನ್ಸ್ಲೇಟ್ ಮಾಡಿದವ್ರ ಮೇಲೂ ಕೂಡ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬೇಕು. ಇನ್ನು ಆಯೋಗವು ನಡೆಸುವ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಮೊದಲು ನೋಡ್ರಿ, ಇದು ಮೇನ್ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ, ಫಸ್ಟ್ ಕನ್ನಡದೊಳಗಡೆ ಪ್ರಶ್ನೆ ಪತ್ರಿಕೆ ತೆಗೆದು ನೆಕ್ಸ್ಟ್ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದರೆ ಸೊ ಭಾಳ ಲೋಪದೋಷನೇ ಆಗಂಗಿಲ್ಲ. ಯಾಕಪ್ಪ ಅಂತಂದರೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋದು ಈಸಿ, ಮತ್ತು ಏನಪ್ಪ ಅಂದರೆ ಯಾವುದೇ ರೀತಿಯಾದ ಲೋಪದೋಷಗಳು ಉಂಟಾಗಂಗಿಲ್ಲ. ಸೊ ಅದಕ್ಕೋಸ್ಕರನೇ ಕನ್ನಡದಲ್ಲೇ ತಯಾರಿಸಬೇಕು, ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲೇ ಫಸ್ಟ್ ತಯಾರಿಸಬೇಕು, ನಂತರ ಅದನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡಬೇಕು. ಸೊ ಆ ರೀತಿಯಾಗಿ ಮಾಡಿದರೆ ಲೋಪದೋಷ ಆಗಂಗಿಲ್ಲ ಸ್ನೇಹಿತರೆ. ಸೊ ಆಯೋಗಕ್ಕೆ ಸೂಚನೆಯನ್ನು ನೀಡಲಾಗಿದೆ, ಯಾವುದೇ ರೀತಿಯಾದ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ರವರಿಗೆ ಮೋಸ ಆಗಂಗಿಲ್ಲ, ಈ ರೀತಿಯಾಗಿಯೇ ಮಾಡಬೇಕಿದ್ದು ಮೇನ್. ಡಬಲ್ ಸ್ಟಾರ್ ಇದಕ್ಕೆ, ಈ ಪಾಯಿಂಟ್ಗೆ. ಸೊ 3 ಸ್ಟಾರ್ ಕೊಟ್ಬಿಡೋಣ. ಸೊ ನೆಕ್ಸ್ಟ್ ನೋಡೋದಾದರೆ, ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸುವ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ತರಲು ರಾಜ್ಯ ಸರ್ಕಾರ ಬದ್ಧವಾಗಿದೆ. ಅದಕ್ಕಾಗಿ ಈ ಕೆಳಕಂಡ ಸುಧಾರಣೆಗಳನ್ನು ತರಲು ಉದ್ದೇಶಿಸಿದ್ದೇವೆ. ನೆಕ್ಸ್ಟ್ ಇನ್ನೊಂದಿಷ್ಟು ಸುಧಾರಣೆಗಳಿದ್ದಾವೆ. ಸೊ ನೋಡ್ರಿ, ಸಿದ್ದರಾಮಯ್ಯನವರು ಹೇಳ್ತಕ್ಕಂಥದ್ದು ಈ ಸುಧಾರಣೆಗಳ ಬಗ್ಗೆ ಡೀಟೇಲ್ ಆಗಿ ಇಲ್ಲಿದೆ ನೋಡ್ರಿ. ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸುವಂತಹ ನೇಮಕಾತಿ ಪ್ರಕ್ರಿಯೆ ಸಂಬಂಧಿಸಿದಂತೆ ಈ ಕೆಳಕಂಡ ಸುಧಾರಣೆಗಳನ್ನು ಮಾಡಲು ಸರ್ಕಾರವು ಮುಂದಾಗಿದೆ. ನೆಕ್ಸ್ಟ್ ಇಲ್ಲೇನು ಸುಧಾರಣೆಗಳು ನೋಡ್ರಿ, ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸುವ ಎಲ್ಲ ಪರೀಕ್ಷೆಗಳನ್ನು, ಕರ್ನಾಟಕ ಲೋಕಸೇವಾ ಆಯೋಗ ನಡೆಸ್ತಕ್ಕಂಥ ಎಲ್ಲ ಪರೀಕ್ಷೆಗಳನ್ನು CCTV ಕಣ್ಗಾವಲಿನಲ್ಲಿ ನಡೆಸಲಾಗುತ್ತದೆ. CCTV ಇರಬೇಕು. ಸೊ ಭಾಳಷ್ಟು ನಾವೀಗ ಎಕ್ಸಾಮ್ ಬರೆದಿದ್ವಿ, ಸೊ CCTV ಕಡಿಮೆ ಒಂದು ಕಡೆ ಇರ್ತಿರ್ಲಿಲ್ಲ. ಸೊ ಇವಾಗ ಕಂಪಲ್ಸರಿ CCTV ಇರಬೇಕು. ಸೊ ಪ್ರತಿ ಅಭ್ಯರ್ಥಿಗೂ ವೈಯಕ್ತಿಕ OMR ಹಾಳೆಯನ್ನು ಬಾರ್ಕೋಡ್ನೊಂದಿಗೆ ನೀಡಲಾಗುತ್ತಿದ್ದು, ನಂತರ ಅತ್ಯಂತ ಗೌಪ್ಯವಾಗಿ ಸ್ಕ್ಯಾನ್ ಮಾಡಲಾಗುತ್ತಿದೆ. ಅಂದರೆ ಅತ್ಯಂತ ಗೌಪ್ಯವಾಗಿ ಸ್ಕ್ಯಾನ್ ಮಾಡಲಾಗುತ್ತಿದೆ ಅಂತ ಹೇಳಿದ್ದಾರೆ. ಫಸ್ಟ್ ಬಾರ್ಕೋಡ್ ಇರುತ್ತೆ. ಸೊ ನಿಮ್ಮ ರೋಲ್ ನಂಬರ್ಗೆ ಅದಕ್ಕೆ ಮ್ಯಾಚಿಂಗ್ ಆಗೋ ರೀತಿಯಾಗಿ ತುಂಬ ಸಲ ಎಕ್ಸಾಮ್ದಲ್ಲಿ ಒಂದೊಂದು ಕಡೆ ನೋಡಿರ್ಬೋದು. ಸೊ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಮತ್ತು ಆನ್ಸರ್ ಶೀಟ್ ಒಂದೊಂದು ಸಲ ಮ್ಯಾಚ್ ಆಗಂಗಿಲ್ಲ. ಸೊ ಆದರೂ ಎಕ್ಸಾಮ್ ಬರ್ರಿ ಅಂತ ಹೇಳಿರ್ತಾರೆ. ಸೊ ಬಟ್ ಇವಾಗ ಕಂಪಲ್ಸರಿ ಮ್ಯಾಚ್ ಆಗಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್, ಕರ್ನಾಟಕ ಲೋಕಸೇವಾ ಆಯೋಗ ಸೇವಾ ಷರತ್ತುಗಳು ವಿನಿಮಯಗಳು 1957ಕ್ಕೆ ಸಮಗ್ರ ತಿದ್ದುಪಡಿಯನ್ನು ತರಲು ಅಧಿಸೂಚನೆ ಹೊರಡಿಸಿ ಆಕ್ಷೇಪವನ್ನು ಆಹ್ವಾನಿಸಿದೆ. ಅಧಿಸೂಚನೆಯನ್ನು ಕೂಡ ಅಂದರೆ ಅದರೊಳಗಡೆ ಒಂದು ಲೋಪದೋಷಗಳನ್ನ ಅಪ್ಡೇಟ್ ಆಗ್ತಾ ಇರಬೇಕು ಹೋದಂತೆ. ಸೊ ಹಳೆಯದನ್ನೇ ಇಟ್ಕೋತಾ ಹೋಗಬಾರದು. ಸೊ ಅದೇ ರೀತಿಯಾಗಿ ಅಪ್ಡೇಟ್ ಆಗಬೇಕಂತ ಹೇಳಿದ್ದಾರೆ. ಸೊ ತಿದ್ದುಪಡಿ ಮಾಡಬೇಕಂತ. ನೆಕ್ಸ್ಟ್, ಕರ್ನಾಟಕ ಲೋಕಸೇವಾ ಆಯೋಗದ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಪ್ರಕಾರಗಳು ಅಧಿನಿಯಮ 1959ರ ಕಾಯ್ದೆಗೆ ತಿದ್ದುಪಡಿ ತರಲು ಪ್ರಸ್ತಾಪಿಸಲಾಗಿದೆ. 1959ರ ಕಾಯ್ದೆ ಅಧಿನಿಯಮ ಇದೆಯಲ್ಲ, ಸೊ ಅದಕ್ಕೆ ತಿದ್ದುಪಡಿ ತರಲು ಪ್ರಸ್ತಾಪಿಸಲಾಗಿದೆ. ನೆಕ್ಸ್ಟ್, ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಎಲ್ಲ ಇಲಾಖೆಗಳು ಪ್ರತಿ ವರ್ಷ ಹುದ್ದೆಗಳನ್ನು ಆಯ್ಕೆ ಪ್ರಾಧಿಕಾರಗಳಿಗೆ
ನಿಯಮಿತವಾಗಿ ಬಿಡುಗಡೆ ಮಾಡಲು ವಾರ್ಷಿಕ ವೇಳಾಪಟ್ಟಿಯನ್ನು ನಿಗದಿಪಡಿಸಿ ದಿನಾಂಕ 17/1/2025 ಸುತ್ತೋಲೆ ಹೊರಡಿಸಲಾಗಿದೆ. ಅಂದರೆ ಈ ಒಂದು ಬಹಳಷ್ಟು ನೋಡಿರ್ಬೋದು. ಸೊ ಭಾಳ ಬ್ಯಾಕ್ಲಾಗ್ಸ್ ಇದ್ದರೂ ಖಾಲಿ ಇದ್ದರೂ ಕೂಡ ಅವರು ಹುದ್ದೆಗಳಿಗೆ ನೇಮಕಾತಿ ಹೊರಡಿಸಿರಂಗಿಲ್ಲ, ಒಂದು ರಿಪೋರ್ಟ್ ಕೊಟ್ಟಿರಂಗಿಲ್ಲ ನಮ್ಮ ಹುದ್ದೆಗಳು ಇಷ್ಟು ಖಾಲಿ ಇದ್ದಾವೆ ಅಂತ. ಸೊ ಆ ರೀತಿಯಾಗಿ ಆಗಬಾರ್ದು ಅನ್ನೋದು ಒಂದು ಉದ್ದೇಶದ ಮೂಲಕ ಸೊ ಎಲ್ಲರೂ ಒಂದು ವರ್ಷ ಪೂರ್ಣ ಆದಮೇಲೆ ಸೊ ಈ ಒಂದು ದಿನಾಂಕದಂದು ನೀವೆಲ್ಲ ಲಿಸ್ಟ್ಗಳನ್ನು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಪ್ರತಿ ವರ್ಷ ಅದೇ ದಿನಾಂಕದಂದು ಆ ಎಕ್ಸಾಮ್ ಅದೇ ತಿಂಗಳು ಅಥವಾ ಅದೇ ದಿನಾಂಕದಂದು ಎಕ್ಸಾಮ್ ನಡೆಯೋ ರೀತಿಯಾಗಿ ನೀವು ನಡೆಸಿಕೊಡಬೇಕು ಅಂತ ಸೊ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸತಕ್ಕಂಥ ನೇಮಕಾತಿ ಪ್ರಕ್ರಿಯೆ ಸಂಬಂಧಿಸಿದಂತೆ ಈ ಕೆಳಕಂಡ ಸುಧಾರಣೆಗಳನ್ನು ಮಾಡಲು ಸರ್ಕಾರವು ಮುಂದಾಗಿದೆ. ನೆಕ್ಸ್ಟ್, ಪರೀಕ್ಷೆಯಲ್ಲಿನ ಪ್ರಶ್ನೆ ಪತ್ರಿಕೆ ಕನ್ನಡ ಭಾಷಾಂತರವನ್ನು ಸಮರ್ಪಕವಾಗಿ ನಿರ್ವಹಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗಗಳ ಸಹಯೋಗದೊಂದಿಗೆ ಒಂದು ಕನ್ನಡ ಭಾಷಾ ತಜ್ಞರ ತಂಡವನ್ನು ರಚಿಸಲು ಪ್ರಸ್ತಾಪಿಸಿದೆ. ಈ ರೀತಿಯಾಗಿ ಮಾಡ್ಬೋದು ಕೂಡ, ಅಥವಾ ಕ್ವಶನ್ ಪೇಪರ್ ತೆಗೆಯೋರು ಕನ್ನಡ ತಜ್ಞರಾಗಿರ್ತಕ್ಕಂಥದ್ದು ಮತ್ತು ಅವರೇ ಫಸ್ಟ್ ಕನ್ನಡದಲ್ಲಿ ಕ್ವಶನ್ ಪೇಪರ್ನ ತೆಗಿಬೇಕಂತ ಕೂಡ ಹೇಳಿದ್ದಾರೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗವು ನಡೆಸ್ತಕ್ಕಂಥ ನೇಮಕಾತಿ ವಿಧಾನಗಳನ್ನು ಪರಿಶೀಲಿಸಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿಯೂ ಅಳವಡಿಸಿಕೊಳ್ಳಲು ಸೂಚನೆಯನ್ನು ನೀಡಲಾಗಿದೆ. ನೋಡ್ರಿ, UPSC-ದವ್ರು ಯಾವ ರೀತಿಯಾಗಿ ಒಂದು ಕ್ವಶನ್ ಪೇಪರ್ ತೆಗೆದು ಎಕ್ಸಾಮನ್ನು ನಡೆಸ್ತಾರೋ ಸೊ ಆ ರೀತಿಯಾಗಿ ನಮ್ಮ KPSC-ದವ್ರು ಕೂಡ ಸೊ ಅದೇ ಒಂದು ರೂಲ್ಸನ್ನು ಫಾಲೋ ಮಾಡಬೇಕಂತ ಇವ್ರು ಹೇಳಿದ್ದಾರೆ. ಸೊ ಅವಲೋಕಿಸಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಮರುಪರೀಕ್ಷೆ ಭಾಷಾಂತರದ ಉಂಟಾಗಿರಲು ನೋಡ್ರಿ, KS ಪೂರ್ವಭಾವಿ ಪರೀಕ್ಷೆ ಹಾಗೂ ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಯಲ್ಲಿನ ಕನ್ನಡ ಭಾಷಾಂತರದಲ್ಲಿ ಉಂಟಾಗಿರುವ ಲೋಪದೋಷಗಳನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಈ ಕೆಳಕಂಡ ಕ್ರಮಗಳನ್ನು ತೆಗೆದುಕೊಳ್ಳಲು ಆಯೋಗಕ್ಕೆ ಸೂಚನೆ ನೀಡಲಾಗಿದೆ. ನೋಡ್ರಿ, ಮರುಪರೀಕ್ಷೆಯ ಪ್ರಶ್ನೆ ಪ್ರಶ್ನೆಯನ್ನು ಕನ್ನಡ ಭಾಷಾಂತರದಲ್ಲಿ ಲೋಪದೋಷಗಳಿಗೆ ಕಾರಣರಾದ ತಜ್ಞರನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಇದನ್ನು. ಸೊ ನೋಡ್ರಿ, ಶಿಸ್ತು ಕ್ರಮ ತೆಗೆದುಕೊಳ್ಬೇಕು. ಸೊ ಆಲ್ರೆಡಿ ಒಂದನೇದ್ರೊಳಗಡೆ ಡಿಸ್ಕಸ್ ಮಾಡಿದ್ದೀವಿ, ಇದೇನು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್, ಮಂಡಳಿನ ಪ್ರಕರಣ ಬಾಕಿ ಇರುತ್ತದೆ. ನೋಡ್ರಿ, ಈಗಾಗಲೇ ಮುಖ್ಯ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನಿಸಿ ಆಯೋಗವು ಅಧಿಸೂಚನೆಯನ್ನು ಹೊರಡಿಸಿದ್ದು, ಅಂದರೆ ಏನಪ್ಪ ಮೇನ್ಸ್ಗೆ ಅಧಿಸೂಚನೆ ಹೊರಡಿಸಿದೆ. ಇದನ್ನು ಪ್ರಶ್ನಿಸಿ ಕೆಲವು ಅಭ್ಯರ್ಥಿಗಳು ನ್ಯಾಯಾಲಯದಲ್ಲಿ ಪ್ರಕರಣ ಸಂಖ್ಯೆ ಇಷ್ಟರೊಳಗಡೆ ದಾಖಲಿಸಿದ್ದು ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಪ್ರಕರಣ ಬಾಕಿ ಇರುತ್ತೆ. KAT ಒಳಗಡೆ ಪ್ರಕರಣ ಬಾಕಿ ಇದೆ. ಸೊ ಸಿದ್ದರಾಮಯ್ಯನವರು ಪ್ರೆಸ್ ಕಾನ್ಫರೆನ್ಸ್ ಒಳಗಡೆ ಏನು ಹೇಳಿದ್ದಾರೆ, ಸೊ ಈ ಒಂದು KAT ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ಇದೆಯಲ್ಲ, ಸೊ ಅದು ಏನು ಇದು ಕೊಡುತ್ತೋ ನಿರ್ಧಾರ ಕೊಡುತ್ತೋ ಸೊ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಸೊ ಅದು ಏನು ರಿಪೋರ್ಟ್ ಕೊಟ್ಟರು ನಾವು ಎಕ್ಸಾಮ್ ನಡೆಸಂತ ಕೊಟ್ಟರೆ ನಡೆಸೋಕೆ ರೆಡಿ ಅಂತ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನೆಕ್ಸ್ಟ್ ನೋಡೋದಾದರೆ, ಪ್ರಸ್ತುತ ಪ್ರಕರಣವು ನ್ಯಾಯಾಲಯದಲ್ಲಿ ಬಾಕಿ ಇರುವುದರಿಂದ ಈ ಹಂತದಲ್ಲಿ ಸರ್ಕಾರವು ಯಾವುದೇ ನಿರ್ಣಯವನ್ನು ಕೈಗೊಳ್ಳುವುದು ನ್ಯಾಯಸೂಚಿತವಾಗಿರುವುದಿಲ್ಲ. ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾದ ನಂತರ ಆಯೋಗವು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಸರ್ಕಾರವು ಆಯೋಗಕ್ಕೆ ಸೂಚನೆ ನೀಡುತ್ತದೆ. ಈ ಹಂತದಲ್ಲಿ ಸರ್ಕಾರವು ಯಾವುದೇ ಕ್ರಮಗಳನ್ನು ಕೈಗೊಳ್ಳಲು ಬರುವುದಿಲ್ಲ, ಯಾವುದೇ ಕ್ರಮ ಕೈಗೊಳ್ಳೋಕ್ಕೆ ಬರಂಗಿಲ್ಲ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ. ಇನ್ನು ವಿರೋಧ ಪಕ್ಷದ ಸದಸ್ಯರುಗಳು KPSC-ಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ, ಪ್ರಸ್ತುತ ನಡೆಯುತ್ತಿರುವ ಗೆಜೆಟೆಡ್ ಪ್ರೊಬೇಷನರ್ಸ್ ಪರೀಕ್ಷೆಯಲ್ಲಿ ಕನ್ನಡ ಅನುವಾದವನ್ನು ತಪ್ಪು ಮಾಡಲಾಗಿದೆ, ತಪ್ಪು ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು, ತಪ್ಪು ಮಾಡಿದ ಕಾರಣದಿಂದ ಉಂಟಾಗಿರುವ 30 ಕೋಟಿ ರು ನಷ್ಟ ತಪ್ಪಿತಸ್ಥರಿಂದ ವಸೂಲಿ ಮಾಡಬೇಕು. ಪರೀಕ್ಷೆ ನಡೆಸಲು 30 ಕೋಟಿ ನಷ್ಟ ಆಗಿದೆ ಸ್ನೇಹಿತರೆ, ಸೊ ಅದನ್ನು ಕೂಡ ವಸೂಲಿ ಮಾಡಬೇಕು. ಈ ಹಿಂದೆ ಮಾಡಿರುವ ಅಧಿಸೂಚನೆ ಹೊರಡಬೇಕು ಮತ್ತೆ ಒತ್ತಾಯಿಸಿದ್ದಾರೆ. ಜೊತೆಗೆ KPSC-ಯ ಸಮಗ್ರ ಬದಲಾವಣೆ ಆಗಬೇಕೆಂದು ಕೂಡ ಸಲಹೆಯನ್ನು ನೀಡಿದ್ದಾರೆ ವಿರೋಧ ಪಕ್ಷದವರು. ನೆಕ್ಸ್ಟ್, ಇನ್ನು KPSC ಸುಧಾರಿಸಬೇಕು, ಅದೇ ಸುಧಾರಣೆಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಇದೆ. ಸೊ ನಿಮಗೇನಾದರೂ ಬೇಕಾದರೆ ಇದ್ರ PDF-ನ ಕೂಡ ನನ್ನ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅದನ್ನೇ ಓದ್ಕೊಡ್ರಿ. ಏನಪ್ಪ ಅಂತಂದರೆ ಟೋಟಲ್ ಆಗಿ ಎಕ್ಸಾಮು ಆಲ್ಮೋಸ್ಟ್ ನಡಿಬಾರ್ದು ಸ್ನೇಹಿತರೆ. ಸೊ ಯಾಕೆ ನಡಿಬಾರ್ದಪ್ಪ ಅಂತಂದರೆ ನೋಡ್ರಿ, ಸೊ ಆಗಿದ್ದಾಗೋಗಿದೆ. ಸೊ ನೆಕ್ಸ್ಟ್ ಈ ಒಂದು ಎಷ್ಟು ಬಿಟ್ಟಿದ್ದಾರೆ ಲಿಸ್ಟ್ KS-ಗೆ, ಆ ಲಿಸ್ಟ್ನಲ್ಲಿ ಬಂದಿರತಕ್ಕಂಥ ಸ್ಟೂಡೆಂಟ್ಸು ಏನಪ್ಪ ಅಂದರೆ ಎಕ್ಸಾಮ್ ಬರೀಲಿ. ಸೊ ಏನಪ್ಪ ಅಂದರೆ ಫಸ್ಟ್ ಎಕ್ಸಾಮ್ದಲ್ಲಿ ಏನಾಗಿದೆಯೋ ಗೊತ್ತಾಗಂಗಿಲ್ಲ. ಬಟ್ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಒಂದು KAT ಒಂದು ರಿಪೋರ್ಟ್ ಕೊಟ್ಟಿದೆ ಮೊನ್ನೆ. ಏನಪ್ಪ ಅಂತಂದರೆ ಪ್ರತಿ ವರ್ಷಕ್ಕಿಂತ 2017-18ಕ್ಕಿಂತ ಈ ವರ್ಷ ಜಾಸ್ತಿ ಜನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅವರು ಆಯ್ಕೆ ಆಗಿದ್ದಾರೆ ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ತಾ ಇದ್ದರೆ ಸೊ ಕೆಲವೊಂದಿಷ್ಟು ಜನ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಅನ್ಯಾಯ ಆಗಬಾರ್ದು. ಆಲ್ರೆಡಿ ಅವರು ಏನಪ್ಪ ಅಂತಂದರೆ ತುಂಬ ಬೇರೆ ಊರುಗಳಿಗೆ ಹೋಗಿ ಇದನ್ನು ಕೂಡ ಕೊಡ್ತಾ ಇದ್ದಾರೆ.
ಸೊ ಪ್ರಿಪೇರ್ ಆಗ್ತಾ ಇದ್ದಾರೆ ಮೇನ್ಸ್ಗೆ. ಸೊ ಅದಕ್ಕೋಸ್ಕರನೇ ಸೊ ಪ್ರೊಸೀಡ್ ಆಗಲಿ, ನೆಕ್ಸ್ಟ್ ಮತ್ತು ಕಾಲ್ಫಾರ್ಮ್ಗೆ ನಾವು ಅನುವು ಮಾಡಿಕೊಡಲಿ ಅಂತ ಹೇಳ್ತಾ, ಸೊ ಏನಪ್ಪ ಅಂತಂದರೆ ನಡೀಲಿ ಅಥವಾ ನಡೀದೇ ಇರಲಿ, ಸೊ ಒಟ್ಟಿನಲ್ಲಿ ಪ್ರಿಪೇರ್ ಆಗಿ. ಮತ್ತೇನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ನ ಲಿಂಕ್ಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಡೈಲಿ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್.